ಇನ್ನು ಈ ಡಿ ಗ್ಯಾಂಗು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಕನಿಷ್ಠ ಮಾನವೀಯ ಮೌಲ್ಯವನ್ನು ಕೂಡ ಅವರು ಪಾಲನೆ ಮಾಡಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಬಹಳಷ್ಟು ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಬಿಹಾರದಲ್ಲೋ ಅಥವಾ ಉತ್ತರ ಪ್ರದೇಶದಲ್ಲೋ ಮತ್ತೊಂದು ಯಾವುದೋ ರಾಜ್ಯದಲ್ಲಿ ಬಟ್ಟೆ ಬಿಚ್ಚಿ ಹೊಡೆದು ಫೋಟೋಗೆ ತಕೊಂಡ್ರು, ವಿಡಿಯೋ ಮಾಡಿಕೊಂಡ್ರು. ಈ ರೀತಿಯಾದಂತಹ ಅನೇಕ ಅಮಾನವೀಯ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ನಮ್ಮದೇ ರಾಜ್ಯದಲ್ಲಿ ಅದು ಕೂಡ ಒಬ್ಬ ಪ್ರತಿಷ್ಠಿತ ನಟ ಇದೇ ರೀತಿಯಾದಂತಹ ಒಂದು ಘಟನೆಗೆ ಸಾಕ್ಷಿಯಾದ್ರು ಅಂತಂದ್ರೆ ಯಾರೊಬ್ರು ನಂಬೋದಕ್ಕೆ ಸಾಧ್ಯ ಇಲ್ಲ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಗ್ಯಾಂಗ್ ಸಾವಿನ ಸವಾರಿ ಮಾಡಿದೆ. ಆತನ ಸಾವಿದೆಯಲ್ಲ, ಆ ಸಾವಿನ ಸವಾರಿ ಮಾಡುವಂತಹ ಕೆಲಸವನ್ನ ಈ ಡಿ ಗ್ಯಾಂಗ್ ಮಾಡಿತು. ರೇಣುಕಾಸ್ವಾಮಿ ಮೈ ಮೇಲಿನ ಬಟ್ಟೆ ಬಿಚ್ಚಿದ್ದಾರೆ. ವಿಕೃತವಾಗಿ ಈ ಗ್ಯಾಂಗ್ ಹಲ್ಲೆ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಕೃತವಾಗಿ ಆತನ ಬಟ್ಟೆ ಬಿಚ್ಚಿದ್ದಾರೆ. ವಿಚಿತ್ರವಾಗಿ ಚಿತ್ರಹಿಂಸೆ ಕೊಟ್ಟು ಆತನನ್ನ ಕೊಂದು ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಯಾವಾಗ ಚಿತ್ರದುರ್ಗದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡಿದ್ದ ಇನ್ನು ಶರ್ಟ್ನಲ್ಲಿ ಇದ್ದ ರೇಣುಕಾಸ್ವಾಮಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಶೆಡ್ಗೆ ಕರೆತಂದು ಆ ಶರ್ಟ್ ಅನ್ನ ಹರಿದು ಹಾಕಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ಟೆಗಳನ್ನು ಹರಿದು ಹಾಕಿ ಬಟ್ಟೆ ಬಿಚ್ಚಿ ರೇಣುಕಾಸ್ವಾಮಿ ಮೇಲೆ ಮೃಗಗಳ ರೀತಿಯಲ್ಲಿ ಇವರು ವರ್ತನೆ ಮಾಡಿದ್ದಾರೆ. ಬಹಳಷ್ಟು ಕ್ರೂರವಾಗಿ ಆತನನ್ನ ಸಾಯಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಕೃತವಾಗಿ ಆತನನ್ನ ಹತ್ಯೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇರುವಂತಹ, ಸದ್ಯಕ್ಕೆ TV5ಗೆ ಲಭ್ಯವಾಗಿರುವಂತಹ ಫೋಟೋಗಳು ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗೋದಕ್ಕಿಂತ ಮುಂಚೆ ಆ ಸ್ಕೂಟಿಯಲ್ಲಿ ನೋಡ್ತಾ ಇದ್ದೀರಿ, ರೇಣುಕಾಸ್ವಾಮಿ ಬಟ್ಟೆ ಹಾಕೊಂಡಿದ್ದ. ಅಂದರೆ ಯಾವಾಗ ಆತನನ್ನ ಕಿಡ್ನಾಪ್ ಮಾಡಿದ್ರು ಅದಕ್ಕಿಂತ ಮುಂಚೆ ಕಿಡ್ನಾಪ್ ಮಾಡಿದಾಗಲೂ ಕೂಡ ಆತನ ಮೈ ಮೇಲೆ ಬಟ್ಟೆ ಇತ್ತು. ಆದರೆ ಬೆಂಗಳೂರಿಗೆ ಪಟ್ಟಣಗೆರೆ ಶೆಡ್ಗೆ ಆತನನ್ನ ಕರೆತರುವಂತಹ ಸಂದರ್ಭದಲ್ಲಿ ಏನಿದೆ, ಆತನ ಮೈ ಮೇಲಿನ ಬಟ್ಟೆ ಏನಿದೆ ಆ ಬಟ್ಟೆಗಳೆಲ್ಲವನ್ನು ಕೂಡ ಹರಿದು ಹಾಕಿ ಅರೆಬೆತ್ತಲೆ ಮಾಡಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ, ವಿಕೃತವಾಗಿ ನಡೆಸ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಅಂಗಾತವಾಗಿ ಬಿದ್ದಿರುವಂತಹ ಒಂದು ಫೋಟೋ ವೈರಲ್ ಆಗ್ತಾ ಇದ್ದಂತೆ ಎಂಥವರ ಕರುಳು ಕೂಡ ಕಿತ್ತು ಬರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ. ಇಷ್ಟೊಂದು ಚಿತ್ರಹಿಂಸೆ ಕೊಟ್ರ, ಇಷ್ಟೊಂದು ವಿಕೃತವಾಗಿ ನಡೆದುಕೊಂಡ್ರ ಆತನ ಜೊತೆಗೆ ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಎಲ್ಲರನ್ನೂ ಕಾಡತ್ತೆ. ಇನ್ನು ಯಾವಾಗ ಆತನ ಮೇಲೆ ಹಲ್ಲೆ ಮಾಡಿ ಮಾಡಿ ಅರೆ ಪ್ರಜ್ಞಾವಸ್ಥೆಯ ಒಂದು ಸ್ಥಿತಿಗೆ ತಲುಪದ್ನೋ, ರೇಣುಕಾಸ್ವಾಮಿ ಸಾವನ್ನಪ್ಪದ್ನೋ, ಆತನ ಬಟ್ಟೆ ಬಿಚ್ಚಿ ಒಂದು ಟೀ ಶರ್ಟ್ ತೊಡಿಸಿ ಆತನ ಚಡ್ಡಿ ಏನಿದೆ ಅದೇ ಚಡ್ಡಿ ಮೇಲೆ ಆತನನ್ನ ಬಿಸಾಡುವಂತಹ ಕೆಲಸವನ್ನು ಮಾಡಿದ್ರು. ಅಂದ್ರೆ ಎಷ್ಟೊಂದು ವಿಕೃತವಾಗಿ ಆತನ ಜೊತೆಗೆ ನಡೆದುಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂತಹ ಘಟನೆಗಳನ್ನೆಲ್ಲವೂ ಕೂಡ ನಾವು ನಮ್ಮ ರಾಜ್ಯದಲ್ಲಿ ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಯಾವುದೋ UPಯಲ್ಲೋ ಬಿಹಾರದಲ್ಲೋ ಬಹಳಷ್ಟು ಚಿತ್ರಹಿಂಸೆ ಕೊಟ್ಟು ವಿಚಿತ್ರವಾಗಿ ಆತನನ್ನು ಹತ್ಯೆ ಮಾಡಿದ್ರು, ವಿಕೃತವಾಗಿ ಆತನ ಜೊತೆಗೆ ನಡೆದುಕೊಂಡ್ರು, ಹೊಡಿತಾ ಇರಬೇಕಾದ್ರೆ, ಹಲ್ಲೆ ಮಾಡ್ತಾ ಇರಬೇಕಾದ್ರೆ ಫೋಟೋ ತಗೊಂಡ್ರಂತೆ, ವಿಡಿಯೋ ಮಾಡಿದ್ರಂತೆ. ಇಂತಹ ಘಟನೆಗಳೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಡೀತಾ ಇತ್ತು. ಆದರೆ ಈ ಪ್ರಕರಣದಲ್ಲಿ ಇಷ್ಟೊಂದು ವಿಕೃತವಾಗಿ ನಡೆದುಕೊಂಡಿರುವಂಥದ್ದನ್ನು ಯಾರೂ ಕೂಡ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಶವವನ್ನು ವಿಲೇವಾರಿ ಕೂಡ ಮಾಡಿದ್ರು, ಅದು ಕೂಡ ಒಂದು ಟೀ ಶರ್ಟ್ ಮೇಲೆ. ಇದೇ ಒಂದು ಸ್ಥಿತಿಯಲ್ಲಿ ಆತನ ಆ ಮೃತದೇಹ ಸಿಕ್ಕಿತ್ತಲ್ವೇ, ನೋಡಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಎಷ್ಟೊಂದು ವಿಚಿತ್ರವಾಗಿ ಆತನಿಗೆ ಹಿಂಸೆ ಮಾಡಿ ಕೊಂದಿದ್ದಾರೆ ಎನ್ನುವಂಥದ್ದು ಕೂಡ ಆತನ ಮೃತದೇಹ ಸಿಕ್ಕಾಗ ಗೊತ್ತಾಗಿತ್ತು. ಪ್ಯಾಂಟ್ ಕೂಡ ಬಿಚ್ಚಿ ಒಂದು ಟೀ ಶರ್ಟ್ ತೊಡಿಸಿ ಕ್ರೂರಿಗಳು ಅದನ್ನ ಬಿಸಾಡಿ ಹೋಗಿದ್ರು. ಕೇವಲ ಅಂಡರ್ವೇರ್ ಹಾಗೂ ಟೀ ಶರ್ಟ್ನಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆ ಆಗಿತ್ತು. ಇದೇ ಕಾರಣಕ್ಕಾಗಿ ಯಾವಾಗ ಒಂದು ಮೃತದೇಹ ಸಿಕ್ತು, ಕೆಲವು ಪ್ರಾಣಿಗಳು ಅಂದರೆ ನಾಯಿಗಳು ಕೂಡ ಆತನ ಮೃತದೇಹವನ್ನು ಎಳೆದಾಡಿದಿರುವಂತಹ ಒಂದು ಘಟನೆಗಳು ಕೂಡ ನಡೆದಿತ್ತು. ಇನ್ನು ಎಷ್ಟು ವಿಕೃತವಾಗಿ ಮೈ ಮೇಲೆ ಬಟ್ಟೆ ಇಲ್ಲದ ರೀತಿಯಲ್ಲಿ ಆತನ ಮೇಲೆ ಹಲ್ಲೆ ಮಾಡಿ ಇಡೀ ಮೈ ಮೇಲೆ ಇದ್ದಂತಹ ಗಾಯದ ಕಲೆಗಳು, ಗುರುತುಗಳು ಇದೆಲ್ಲ ನೋಡಿದಾಗ ಎಷ್ಟು ಚಿತ್ರಹಿಂಸೆ ಕೊಟ್ಟು ಇವರು ಕೊಲೆ ಮಾಡಿರಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿತ್ತು. ಆದರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ.